ಜೈ ಹಿಂದ್. ಎಲ್ಲ ನನ್ನ SSGD ಎಸ್ಪಿರೆಂಟ್ಸ್ಗೆ ಸ್ಟಾಪ್ ಸೆಲೆಕ್ಷನ್ ಕಮಿಷನ್ದಲ್ಲಿ 25,487 ಹುದ್ದೆಗಳನ್ನ ಕಾಲ್ಫಾರ್ಮನ್ನು ಮಾಡಿದ್ರು ಸ್ನೇಹಿತರೆ. ಅದ್ರ ಬಗ್ಗೆ ಒಂದಿಷ್ಟು ವಿದ್ಯಾರ್ಥಿಗಳಿಗೆ ಡೌಟ್ಗಳಿದ್ದು, ಸೊ ಕ್ವಶನ್ಸ್ಗಳನ್ನು ಕೇಳ್ತಾ ಇದ್ರಿ. ಎಕ್ಸಾಮ್ ಯಾವ ದಿನಾಂಕದ ನಂತರ ನಡೀಬೋದು, ಈ ಸರಿ ಕಟ್ ಆಫ್ ಎಷ್ಟು ಹೋಗ್ಬೋದು, ನೆಕ್ಸ್ಟ್ ಎಷ್ಟು ಅಪ್ಲಿಕೇಶನ್ಗಳು ಬಿದ್ದಿದ್ದವು ಅಂತೇಳಿಕೆಸಿಂದ ಸೊ ಆ ಡೌಟನ್ನು ನಿಮ್ಗೆ ಕ್ಲಿಯರ್ ಮಾಡ್ತಾ ಹೋಗ್ತೀನಿ ನನಗೆ ಗೊತ್ತಿರ್ತಕ್ಕಂಥ ಮಾಹಿತಿ ಪ್ರಕಾರ. ಯಾರೆಲ್ಲ SSGD ಅಪ್ಲಿಕೇಶನನ್ನು ಹಾಕಿರ್ತಕ್ಕಂಥ ವಿದ್ಯಾರ್ಥಿಗಳು, ಸೊ ನಂದೊಂದು ರಿಕ್ವೆಸ್ಟ್ ಏನಂದರೆ, ಸೊ ನಿಮ್ಮ ಲೈಕು ಕೊಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಪ್ರತಿಯೊಂದು ವಿದ್ಯಾರ್ಥಿ ಕೂಡ ಏನು ಮಾಡಿರಪ್ಪ ಅಂದರೆ SSGD ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂಥ ಪ್ರತಿಯೊಂದು ವಿದ್ಯಾರ್ಥಿ ಕೂಡ ಕೆಳಗಡೆ ಕಾಣ್ತಿರ್ತಕ್ಕಂಥ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ನೀವೇನಾದರೂ ಅರ್ಜಿಯನ್ನು ಸಲ್ಲಿಸಿದ್ರಿಯಪ್ಪ ಅಂದರೆ SSGD ಅಂತೇಳಿ ಕೇಶಂದ ಅದರ ಜೊತೆಗೆ ಒಂದು ಹಾಟ್ ಸಿಂಬಲನ್ನು ಪ್ರತಿಯೊಂದು ವಿದ್ಯಾರ್ಥಿ ಕೂಡ ಕಮೆಂಟ್ ಹಾಕೋದನ್ನು ಮಿಸ್ ಮಾಡೋಕೆ ಹೋಗ್ಬೇಡ್ರಿ. ಯಾಕಪ್ಪ ಅಂದರೆ ಸೊ ನಾನು ಹೇಳೋದೆಲ್ಲ, ಸೊ ನೀವು ಆ ಥರ ಕಮೆಂಟನ್ನು ಹಾಕಿದ್ರಿಪ್ಪ ಅಂದರೆ ಇಷ್ಟು ವಿದ್ಯಾರ್ಥಿಗಳು ನಮ್ಮ ಕರ್ನಾಟಕದಲ್ಲಿ SSGDಗೆ ತಯಾರಿಯನ್ನು ಮಾಡ್ತಾ ಇದ್ದಾರೆ, ಇಷ್ಟು ವಿದ್ಯಾರ್ಥಿಗಳು ಅಪ್ಲಿಕೇಶನ್ಗಳನ್ನು ಹಾಕಿದ್ದಾರೆ ಅಂತೇಳಿ ಕೇಶಂದ ನಮಗೂ ಕೂಡ ಕನ್ಫರ್ಮೇಷನ್ ಆಗುತ್ತೆ. ಮತ್ತು ಕಮೆಂಟನ್ನು ಓದ್ತಿರ್ತಕ್ಕಂಥ ನಿಮ್ಮ ಸ್ನೇಹಿತ ಇರಲಿ, ಯಾರೇ ಇರಲಿ ಅವರು, ಸೊ ನಾನು ಹೇಳುವ ಇನ್ಫಾರ್ಮೇಷನ್ಗಿನ ಸೊ ನಿಮ್ಮ ಕಮೆಂಟ್ಸ್ಗಳನ್ನು ನೋಡಿದರೆ ಗೊತ್ತಾಗುತ್ತೆ, ಓಕೆ ಕರ್ನಾಟಕದಲ್ಲಿ ಕೂಡ ಇಷ್ಟು ವಿದ್ಯಾರ್ಥಿಗಳು SSGDಗೆ ಕಾಂಪಿಟೇಷನ್ ಮಾಡ್ತಾ ಇದ್ದಾರೆ, ಸೊ ಯೂಟ್ಯೂಬ್ ವಿಡಿಯೋಗಳನ್ನು ನೋಡ್ತಾ ಇದ್ದಾರೆ ಅಂತಂದರೆ ಸೊ ಇವರೆಲ್ಲ ರೆಡಿ ಆಗ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸೊ ಇವ್ರ ತಕ್ಕಂಗೆ ನಾವು ಯಾವ ಲೆವೆಲಿಗೆ ರೆಡಿ ಆಗಬೇಕು ಅನ್ನೋದು ಕೂಡ ನಿಮ್ಗೆ ಗೊತ್ತಾಗುತ್ತೆ. ಸೊ ಕಮೆಂಟ್ ಹಾಕ್ರಿ, ಪ್ರತಿಯೊಂದು ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಕಮೆಂಟ್ ಹಾಕ್ರಿ. ಸೊ ಯಾವುದು ಕೂಡ ಒಂದು ಮುಜುಗರ ಪಟ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ನೀವು ಕಂಡುಕೊಂಡಿರ್ತಕ್ಕಂಥ ಡ್ರೀಮ್ ಫೋರ್ಸ್ಗೆ ಸೆಲೆಕ್ಷನ್ ಮಾಡ್ಕೊಳ್ಳೇಬೇಕು ಅಂದ್ಕೊಂಡಿದ್ರಿ ಅಂದರೆ ಅದ್ರ ಬಗ್ಗೆ ನಿಮಗೆ ಜಾಸ್ತಿ ಕಾಳಜಿ ಇರಬೇಕಾಗುತ್ತೆ. ಸೊ ಆದ ಕಾರಣಕ್ಕೋಸ್ಕರ ಕಮೆಂಟನ್ನು ಹಾಕಿ ಸ್ನೇಹಿತರೆ. SSGD ಅರ್ಜಿಯನ್ನು ಸಲ್ಲಿಸಿಲ್ಲ ಎಷ್ಟೋ ವಿದ್ಯಾರ್ಥಿಗಳು ಏನು ಮಾಡಿದ್ರಪ್ಪ ಅಂದರೆ, ಡಿಗ್ರಿ ಎಕ್ಸಾಮ್ ಗೊಂದಲದಲ್ಲಿ ನಾನು ಅರ್ಜಿಯನ್ನು ಆಮೇಲೆ ಸಲ್ಲಿಸಿದರಾಯಿತು, ಇಕ್ಕಟ್ಟು ಸಲ್ಲಿಸಿದರಾಯಿತು, 2 ದಿನ ಬಿಟ್ಟು 3 ದಿನ ಬಿಟ್ಟು ಅಂದ್ಕೊಂಡು ಅರ್ಜಿಗಳನ್ನ ಸಲ್ಲಿಸಲಿಲ್ಲ. ಯಾಕಂದರೆ ಡಿಸೆಂಬರ್ 31ನೇ ತಾರೀಕಿಗೆ ಅರ್ಜಿ ಕೂಡ ಕ್ಲೋಸ್ ಆಯ್ತು ಸ್ನೇಹಿತರೆ. ಡಿಸೆಂಬರ್ 1ರಿಂದ ಸ್ಟಾರ್ಟ್ ಆಗಿ 31ಕ್ಕೂ 1 ತಿಂಗಳವರೆಗೆ ನಿಮ್ಗೆ ಅರ್ಜಿಯನ್ನು ಸಲ್ಲಿಸೋಕೆ ಕಾಲಾವಕಾಶವನ್ನು ಕೊಟ್ಟಿದ್ರು. ಆದರೂ ಕೂಡ ಎಷ್ಟೋ ವಿದ್ಯಾರ್ಥಿಗಳು ಅರ್ಜಿಗಳನ್ನ ಸಲ್ಲಿಸ್ಕೊಳ್ಳಿಲ್ಲ. ಅದು ನಿಮ್ಮ ತಪ್ಪು. ಅವರು ಕೊಟ್ಟಿದ್ದಾರೆ, ಡಿಸೆಂಬರ್ 20ನೇ ತಾರೀಕಿನ ನಂತರ ಸರ್ವರ್ ಬಿಜಿ ಇರ್ತದೆ, ಅರ್ಜಿಗಳನ್ನ ಸಲ್ಲಿಸ್ಕೊಳ್ಳೋರಿದ್ರೆ ಡಿಸೆಂಬರ್ 20ರ ಒಳಗಡೆನೇ ಸಲ್ಲಿಸ್ಕೊಳ್ರಿ ಅಂತ ಕೇಸಂದ. ಆನಂತರ ಸರ್ವರ್ ಬಿಜಿ ಬಂತು, ಎಷ್ಟೋ ವಿದ್ಯಾರ್ಥಿಗಳು ಅಪ್ಲಿಕೇಶನ್ಗಳನ್ನು ಹಾಕ್ಕೊಳ್ಳಿಲ್ಲ. ಸೊ ಬಿಟ್ಟು ಬಿಡ್ರಿ ಸರ್. ಏನಾದರೂ ಡೇಟ್ ಎಕ್ಸ್ಟೆಂಡ್ ಮಾಡ್ತಾರಾ ಸರ್ ಅಪ್ಲಿಕೇಶನ್ ಅಂತ ಪ್ರತಿಯೊಂದು ಸ್ಟೂಡೆಂಟ್ಗಳು, ಎಷ್ಟೋ ಹಾಕ್ಲಾರ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ. ಎಕ್ಸ್ಟೆಂಡ್ ಮಾಡಲಿಲ್ಲ. ಸೊ ಎಕ್ಸ್ಟೆಂಡ್ ಮಾಡಿದರೆ ನಿಮ್ಗೆ ಅದ್ರ ಬಗ್ಗೆ ನಿನ್ನೆನೇ ಇನ್ಫಾರ್ಮೇಷನ್ಗಳು ಬರ್ತಿದ್ದು. ಸೊ ಯಾವುದೇ ಥರನಂಥ ಅಪ್ಲಿಕೇಶನ್ ಡೇಟ್ ಕೂಡ ನಿಮ್ಗೆ ಎಕ್ಸ್ಟೆಂಡನ್ನು ಮಾಡಿಲ್ಲ. ಇನ್ಮೇಲೆ ಹಾಕಿರ್ತಕ್ಕಂಥ ವಿದ್ಯಾರ್ಥಿಗಳಾಯಿತು, ಸೊ ಅರ್ಜಿನೇ ಸಲ್ಲಿಸಿಲ್ಲ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹೇಳ್ತಿರ್ತಕ್ಕಂಥದ್ದು ಏನಂದರೆ, ಮತ್ತೆ ಮುಂಬರುವ SSGD ಕಾಂಪಿಟೇಷನ್ಗೆ, ಸೊ SSGD ಕಾಲ್ಫಾರ್ಮ್ ಆಗ್ತಿರ್ತಕ್ಕಂಥ ನೋಟಿಫಿಕೇಶನ್ಗೆ ಈಗಿನ ಥರನೇ ತಯಾರಿನ ನಡೆಸ್ಕೊಡ್ರಿ. ಅದು ಒಂದೇ ಅಲ್ಲ, ಸಾಕಷ್ಟು ಜಾಬ್ಗಳನ್ನ ಕಾಲ್ಫಾರ್ಮ್ ಮಾಡಿರ್ತಾರೆ, ಟ್ರೇಡ್ಸ್ಮನ್ ಹುದ್ದೆಗಳು ಕೂಡ ಕಾಲ್ಫಾರ್ಮ್ ಆಗ್ತಾನೆ ಇರ್ತಾವೆ. ಸೊ ಅವಕ್ಕಾದರೂ ಈಗಿನ ಥರನೇ ತಯಾರಿನ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಸರ್, ನಾವು ಅರ್ಜಿಗಳನ್ನ ಸಲ್ಲಿಸಿದ್ವರ, ಅರ್ಜಿಯನ್ನು ಸಲ್ಲಿಸುವಾಗ ಒಂಚೂರು ಮಿಸ್ಟೇಕ್ ಆದರೆ ಕರೆಕ್ಷನ್ ಮಾಡ್ಕೊಳ್ಬೇಕು ಸರ. ಅಪ್ಲಿಕೇಶನ್ಗಳು ತಪ್ಪಾಗಿದ್ದಾವೆ ಸರ, ಅದನ್ನು ಕರೆಕ್ಷನ್ ಮಾಡ್ಕೊಳ್ಳೋಕ್ಕೆ ಯಾವ ಡೇಟನ್ನು ಕೊಡ್ತಾರೆ ಅಂತ ಕೇಳ್ತಾ ಇದ್ದಿರಲ್ಲ. ಜನವರಿ 8ನೇ ತಾರೀಕು ಅಂದರೆ ಇದೇ ತಿಂಗಳ 8ನೇ ತಾರೀಕಿನಿಂದ ಹಿಡಿದು 10ನೇ ತಾರೀಕಿನೊಳಗಡೆ ನೀವೇನಾದರೂ ಅರ್ಜಿಯನ್ನು ಸಲ್ಲಿಸುವಾಗ ಮಿಸ್ಟೇಕ್ಗಳಾಗಿದ್ದರೆ, ತಪ್ಪುಗಳಾಗಿದ್ದರೆ ನೀವು ಆ ದಿನಾಂಕದಂತೂ ಕರೆಕ್ಷನನ್ನು ಮಾಡ್ಕೋಬೋದು. 8ನೇ ತಾರೀಕು, 9ನೇ ತಾರೀಕು, 10ನೇ ತಾರೀಕು 3 ದಿನಗಳ ಕಾಲ ನಿಮ್ಗೆ ಅವಕಾಶ ಇರ್ತೈತಿ. ಅದು ಕರೆಕ್ಷನನ್ನು ಮಾಡ್ಕೊಳ್ಬೇಕಾದ್ರೆ ₹200 ದಂಡವನ್ನು ಕಟ್ಟಿಗೆಸಿಂದ ನೀವು ಕರೆಕ್ಷನನ್ನು ಮಾಡ್ಕೊಳ್ಬೇಕಾಗತ್ತೆ. ಏನಾದರೂ ಮಿಸ್ಟೇಕ್ಗಳಾಗಿದ್ದರೆ ಕರೆಕ್ಷನ್ನ ಮಾಡಿಕೊಡ್ರಿ. ₹200 ಬಗ್ಗೆ ಏನಾದರೂ ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ ನಾಳೆ ಫೈನಲ್ ಸೆಲೆಕ್ಷನ್ ಆದಮೇಲೆ ನಿಮ್ಮನ್ನ ಡಾಕ್ಯುಮೆಂಟ್ ವೆರಿಫಿಕೇಷನ್ಗಳೇ ಹೊರಗಡೆ ಫೇಲ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಇನ್ನೊಂದು ಸರ್, ನಾವು ಅರ್ಜಿಯನ್ನು ಸಲ್ಲಿಸಿದ್ವಿ ಸರ್ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಅಂದಿದ್ರೆ ಸರ್, ಸರ್ಟಿಫಿಕೇಟ್ ತೆಗೆಸ್ಕೊಂಡಿದ್ವಿ. ಸೊ ಇನ್ನೇನು ಡಾಕ್ಯುಮೆಂಟ್ಸ್ಗಳನ್ನ ತೆಗೆಸ್ಕೊಳ್ಬೇಕಂತ ಕೇಳ್ತಿಲ್ಲ. ಸೊ ಇನ್ನೇನು ಡಾಕ್ಯುಮೆಂಟ್ಸ್ಗಳು ಬೇಕಾಗಿಲ್ಲ. ನಿಮ್ಮದು ಫೈನಲ್ ಸೆಲೆಕ್ಷನ್ ಆದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತಲ್ಲ, ಸೊ ಅವಾಗ ನಿಮ್ಗೆ ಡಾಕ್ಯುಮೆಂಟ್ಸ್ಗಳು ಅಷ್ಟು ಬೇಕಾಗ್ತಾವೆ. ಸೊ ಅವಾಗ ನಾನು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಡಾಕ್ಯುಮೆಂಟ್ಸ್ಗಳ ಬಗ್ಗೆ. ಇವಾಗ ನಿಮ್ಮ SLC ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು, ಕಾಸ್ಟ್ ಇನ್ಕಮ್ ಇದ್ದರೆ ಅದು ಎಕ್ಸಾಮ್ ಬರೆಯೋಕೆ ಹೋಗೋಕೆ SLC ಮಾರ್ಕ್ಸ್, ಇದನ್ನು ಆಧಾರ್ ಕಾರ್ಡು, ಅಡ್ಮಿಟ್ ಕಾರ್ಡ್ ಇದ್ದರೆ ಸಾಕು. ಇನ್ನುಳಿದಿರ್ತಕ್ಕಂಥದ್ದು ಏನೂ ಕೂಡ ಬೇಕಾಗಿಲ್ಲ. ಓಕೆ, ನೆಕ್ಸ್ಟ್ ಸರ್, ಇದ್ರೆ ಎಕ್ಸಾಮನ್ನು ಯಾವ ತಿಂಗಳಲ್ಲಿ ಕಂಡಕ್ಟ್ ಮಾಡ್ತಾರೆ ಸರ್? ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಅಂತ 3 ತಿಂಗಳು ಕೊಟ್ಟಿದ್ದಾರೆ. ಸೊ 3 ತಿಂಗಳಲ್ಲಿ ಯಾವ ತಿಂಗಳದಂದು ಎಕ್ಸಾಮನ್ನು ಕಂಡಕ್ಟ್ ಮಾಡ್ಬೋದು ಸರ್, ಕನ್ಫರ್ಮೇಷನ್ ಆಗಿ ಹೇಳಿ ಅಂತ ಕೇಳೋದಿಲ್ಲ. ಸೊ ಇದರಲ್ಲಿ ಯಾವ ಥರ ಕನ್ಫರ್ಮೇಷನ್ ಹೇಳಬೇಕಂತ ಗೊತ್ತಾಗೋದಿಲ್ಲ. ಯಾಕೆಂದರೆ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಅಂತ ಕೊಟ್ಟಿದ್ದಾರೆ.
ನನ್ನ ಪ್ರಕಾರ ಫೆಬ್ರವರಿ ಕಂಪ್ಲೀಟ್ ಆದಮೇಲೆ ಸೊ ಮಾರ್ಚ್ ಫಸ್ಟ್ ವೀಕಲ್ಲಿ ಎಕ್ಸಾಮ್ ನಡೆಯುವಂಥ ಸಾಧ್ಯತೆ ಇದೆ. ಯಾವಾಗ? ಮಾರ್ಚ್ ಫಸ್ಟ್ ವೀಕ್ನಲ್ಲಿ ಎಕ್ಸಾಮ್ ನಡೆಯುವಂಥ ಸಾಧ್ಯತೆ ಇದೆ. ಸೊ ಆದ ಕಾರಣಕ್ಕೋಸ್ಕರ ನೀವು ಈಗಿನ ಥರನೇ ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡಿಕೊಡ್ರಿ. ಇನ್ನು ಕೇವಲ 2 ತಿಂಗಳು ಮಾತ್ರ ನಿಮ್ಮ ಹತ್ರ ಕಾಲಾವಕಾಶ ಇದೆ. ಓಕೆ, ಎಷ್ಟು? ಕೇವಲ 2 ತಿಂಗಳ ಮಾತ್ರ ಕಾಲಾವಕಾಶ ಇದೆ. ಸೊ 60 ದಿನಗಳಲ್ಲಿ 1 ದಿನ ಮಿಸ್ ಆಯ್ತಪ್ಪ ಅಂದರೆ ನೀವು ಯಾವ ಥರ ಮಿಸ್ ಆಯಿತು, ಸೊ ಯಾವ ಥರ ನಾನು ಕಳ್ಕೊಂಡೆ 1 ದಿನ ಅನ್ನೋದನ್ನು ಯೋಚನೆಯನ್ನು ಮಾಡಿಕೊಂಡು ಸ್ಟಡಿ ಮಾಡಿ ಸ್ನೇಹಿತರೆ. ಓಕೆ, 60 ದಿನಗಳ ಟೈಮಿಂಗ್ ಇದೆ. ಸೊ ಚೆನ್ನಾಗಿ ಸ್ಟಡಿ ಮಾಡಿಕೊಡ್ರಿ. ನಮ್ಮ ಮಾತೃಭಾಷೆ ಕನ್ನಡದಲ್ಲೇ ಎಕ್ಸಾಮ್ ಇರ್ತದೆ. ಯಾರೆಲ್ಲ ಕನ್ನಡ ಲ್ಯಾಂಗ್ವೇಜ್ನಲ್ಲಿ ತೊಗೊಂಡಿದ್ದಿಲ್ಲ ಸೊ ಕನ್ನಡ ಲ್ಯಾಂಗ್ವೇಜ್ನಲ್ಲೇ ಸ್ಟಡಿ ಮಾಡಿರಿ. ಇಂಗ್ಲೀಷ್ ಲ್ಯಾಂಗ್ವೇಜ್ನಲ್ಲಿ ತೊಗೊಂಡಿದ್ದಾರೋ ಸೊ ಇಂಗ್ಲೀಷು ಕೂಡ ಸ್ಟಡಿ ಮಾಡಿಕೊಡ್ರಿ. ಎರಡೂ ಕಡೆ ಗಮನ ವಹಿಸ್ರಿ. ಅಕಸ್ಮಾತ್ ಸರ್ ನಂದು ಇಂಗ್ಲೀಷ್ ತೊಗೊಂಡಿದ್ದೀನಿ, ನನಗೊಂದು ಕ್ವಶನ್ ಅರ್ಥ ಆಗಲಿಲ್ಲ ಅಂದರೂ ಕನ್ನಡ ಒಂದು ಆ ಕ್ವಶನ್ಸನ್ನು ಟಿಕ್ ಮಾಡ್ಕೊಂಡು ಕನ್ನಡ ಲ್ಯಾಂಗ್ವೇಜ್ನಲ್ಲಿ ಆ ಎಕ್ಸಾಮನ್ನು ಇನ್ನು ಅಟೆಂಡ್ ಆಗ್ಬೋದು. ಓಕೆ, ಅದು ಕೂಡ ಕ್ಲಿಯರ್ ಆಯಿತಾ? ನೆಕ್ಸ್ಟ್ ಇದಕ್ಕೆ ಸರ್ ನೆಗೆಟಿವ್ ಎಷ್ಟು ಇರುತ್ತೆ ಸರ್? ನೆಗೆಟಿವ್ ಬಂದುಬಿಟ್ಟು 0.25 ನೆಗೆಟಿವ್ ಇರ್ತದೆ. ಟೋಟಲಿ ನಿಮಗೆ 80 ಕ್ವಶನ್ಸ್ಗಳು. ಪ್ರತಿ ಸೆಕ್ಷನಿಗೆ 20 ಮಾರ್ಕ್ಸ್ ಇರ್ತದೆ. ಕನ್ನಡಕ್ಕೆ ನಿಮ್ಗೆ ರೀಸನಿಂಗ್ 20 ಕ್ವಶನ್ಸು, ಮ್ಯಾಥ್ಸ್ 20 ಕ್ವಶನ್ಸು, GK GS 20 ಕ್ವಶನ್ಸು, ನೆಕ್ಸ್ಟ್ ಇಂಗ್ಲೀಷ್ ಗ್ರಾಮರ್ ಅಥವಾ ಹಿಂದಿ ಗ್ರಾಮರ್ ಎರಡರಲ್ಲಿ ಒಂದು ಯಾವ್ದಾದ್ರು ತೊಗೊಂಡ್ರೆ 20 ಕ್ವಶನ್ಸ್ಗಳು ಇರ್ತಾವೆ. ಒಂದು ಕ್ವಶನಿಗೆ 2 ಮಾರ್ಕ್ಸ್ ಇರ್ತೈತಿ. 160 ಮಾರ್ಕ್ಸಿನ ಎಕ್ಸಾಮ್ ಕೂಡ ಇದು ಇರ್ತದ ಸ್ನೇಹಿತರೆ. ನೆಕ್ಸ್ಟ್ ಎಕ್ಸಾಮಿಗೆ ಟೈಮಿಂಗ್ ಬಂದ್ಬಿಟ್ಟು 1 ಅವರ್ ಮಾತ್ರ ಟೈಮಿಂಗ್ ಇರುತ್ತೆ. ಎಷ್ಟು? 80 ಕ್ವಶನ್ಸ್ಗಳಿಗೆ ಒಂದೇ 1 ತಾಸು ಎಕ್ಸಾಮ್ ಇರ್ತೈತಿ. ಸೊ ಆದ ಕಾರಣಕ್ಕೋಸ್ಕರ 1 ತಾಸಿನಲ್ಲಿ ನೀವು ಆನ್ಲೈನ್ ಮಾಕ್ ಟೆಸ್ಟ್ಗಳನ್ನು ಆಡೋಕ್ಕೆ ಸ್ಟಾರ್ಟ್ ಮಾಡಿಕೊಡ್ರಿ. ನಾನು ಮನೆಯಲ್ಲಿ ಸ್ಟಡಿ ಮಾಡ್ತೀನಿ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು ಆನ್ಲೈನ್ ಟೆಸ್ಟನ್ನು ಈಗಿಂತನೇ ಆಡೋಕ್ಕೆ ಸ್ಟಾರ್ಟ್ ಮಾಡಿರಿ. ಅಂದರೆ ನಿಮ್ಗೆ ಟೈಮಿಂಗ್ ಕವರ್ ಮಾಡುತ್ತೆ. ಪ್ರತಿಯೊಂದು ವಿದ್ಯಾರ್ಥಿ ಕೂಡ 80 ಕ್ವಶನ್ಸ್ಗಳನ್ನು ಬಿಡಿಸ್ಬೋದು. ಆದರೆ 1 ತಾಸಿನಲ್ಲಿ ಬಿಡಿಸೋದು ಭಾಳ ಕಷ್ಟ ಆಗುತ್ತೆ. ಒಂದು ಕ್ವಶನನ್ನು ನೀವು 3-4 ತಾಸಿನಲ್ಲಿ ಆರಾಮ್ಸೆ ಬಿಡಿಸ್ಬೋದು, ಒಂದು ಕ್ವಶನ್ ಪೇಪರನ್ನು. ಆದರೆ 1 ಅವರ್ನಲ್ಲಿ ಬಿಡಿಸ್ತಿರಲ್ಲ, ಸೊ ಅದು ನೀವು ನಿಮ್ಮ ಟ್ಯಾಲೆಂಟು. ಓಕೆ, ಅಷ್ಟು ನೀವು ರೀಸನಿಂಗ್ ಮತ್ತು ಮ್ಯಾಥ್ಸಲ್ಲಿ ಅಷ್ಟು ಪರ್ಫೆಕ್ಟ್ ಆದರೆ ಮಾತ್ರ SSC GD ಎಕ್ಸಾಮನ್ನು ಕ್ಲಿಯರ್ ಮಾಡೋಕ್ಕೆ, ಕ್ರ್ಯಾಕ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಂದರೆ GK ಮತ್ತು ಇಂಗ್ಲೀಷನ್ನು ಓದ್ಕೊಂಡ್ರೆ ಸಾಧ್ಯ ಆಗೋದಿಲ್ಲ. ಎಕ್ಸಾಮ ಮೋಸ್ಟ್ ಇಂಪಾರ್ಟೆಂಟ್ ನಿಂತಿರ್ತಕ್ಕಂಥ SSC GD ಎಕ್ಸಾಮು ಮ್ಯಾಥ್ಸ್ ಮೇಲೆ ಮೇನ್ ನಿಂತಿದೆ. ಸೊ ಮ್ಯಾಥ್ಸ್ ಬಗ್ಗೆ ಜಾಸ್ತಿ ಗಮನ ವಹಿಸ್ರಿ. ಓಕೆ, ನೆಕ್ಸ್ಟ್ ಈ ಸರಿ ಕಟ್ ಆಫ್ ಎಷ್ಟಕ್ಕೆ ನಿಲ್ಲಬಹುದು, ಎಷ್ಟಕ್ಕೆ ಕಟ್ ಆಫ್ ನಿಲ್ಲಬಹುದು ಅಂತೇಳಿ ನಾನು ಯಾವುದೂ ಕೂಡ ಎಕ್ಸೆಪ್ಟೇಷನ್ ನಿಮ್ಗೆ ಇಷ್ಟೇ ನಿಲ್ಲಬಹುದು ಅಂತೇಳಿ ಹೇಳಂಗಿಲ್ಲ. ಯಾವ ಥರ ಕಟ್ ಆಫ್ ನಿಲ್ಲುತ್ತಂತೂ ಹೇಳೋದಿಲ್ಲ. ನನ್ನ ಪ್ರಕಾರ ನನ್ನ ಟಾರ್ಗೆಟ್ ಏನು, ನೀವು ಫಿಸಿಕಲ್ಗೆ ಕ್ವಾಲಿಫೈ ಆಗಬೇಕಂದ್ರೆ ಈ ಸರಿ ನೀವು 100 ಅಬೋವ್ ಸ್ಕೋರ್ ಮಾಡಲೇಬೇಕು. ಎಷ್ಟು? 100ಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸೋಕೆ ಟ್ರೈ ಮಾಡಿರಿ. ಕ್ವಶನ್ ಪೇಪರ್ ಹೆಂಗೆ ಬರ್ತು ಗೊತ್ತಾಗೋದಿಲ್ಲ. ಸೊ ಈ ಸರಿ ಎಷ್ಟು ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಅಂತ ಅದು ಕೂಡ ಇನ್ನೂ ಇನ್ಫಾರ್ಮೇಷನ್ ಇಲ್ಲ. ಎಷ್ಟು ಜನಗಳು ಅಪ್ಲಿಕೇಶನ್ನ ಹಾಕಿದ್ದಾರೆ ಅಂತ RTI ರಿಪ್ಲೈ ಅಂತೇಳಿ ಬರುತ್ತೆ. ಸೊ ಅದು ಬಂದ ತಕ್ಷಣ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ. ಎಷ್ಟು ಲಕ್ಷ ವಿದ್ಯಾರ್ಥಿಗಳು ಅರ್ಜಿಗಳನ್ನ ಸಲ್ಲಿಸಿದ್ದಾರೆ, ಆಲ್ ಓವರ್ ಇಂಡಿಯಾದಲ್ಲಿ ಎಷ್ಟು ಲಕ್ಷ ವಿದ್ಯಾರ್ಥಿಗಳು ಇದಕ್ಕೆ SSC GDಗೆ ಅರ್ಜಿಗಳನ್ನ ಸಲ್ಲಿಸಿದ್ದಾರೆ ಅಂತೇಳಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಅದನ್ನು ಕೂಡ ನಾನು ನಿಮ್ಗೆ ತಿಳಿಸಿ ಕೊಡ್ತೀನಿ 100%. ಸೊ ನೀವು ಎಷ್ಟು ಲಕ್ಷ ಆದರೂ ಅರ್ಜಿಗಳನ್ನ ಸಲ್ಲಿಸ್ರಿ, ನಿಮಗೆ ಬೇಕಾಗಿರ್ತಕ್ಕಂಥದ್ದು ಎಷ್ಟು ಹುದ್ದೆಗಳನ್ನಾದರೂ ಕರೀಲಿ, ನಿಮಗೆ ಬೇಕಾಗಿರೋದು ಒಂದೇ ಒಂದು ಪೋಸ್ಟು. ಅದನ್ನು ಟಾರ್ಗೆಟ್ ಇಟ್ಕೊಂಡು ಇವತ್ತಿನಿಂದ ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ಸರ್ ಡಿಗ್ರಿ ಎಕ್ಸಾಮ್ ಇದ್ದು ಸರ್ ಡಿಗ್ರಿ ಎಕ್ಸಾಮನ್ನು ಓದ್ತಾ ಇದ್ವಿ ಸರ್, ಇನ್ನೂ ಓದೇ ಇಲ್ಲ, ನಾವು SSC GD ಓದಬೇಕಂತ ಮಾಡಿದ್ದೀವಿ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು. ಸೊ ಎಷ್ಟೋ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ, ಸರ್ ನಿಮ್ಮ ಕೋಚಿಂಗ್ ಸೆಂಟರ್ದಲ್ಲಿ ಸಜೆಷನನ್ನು ಮಾಡಿ ಸರ್, ನಮಗೆ 4ನೇ ಬ್ಯಾಚ್ ಸರ್, ನೀವು ನೆಕ್ಸ್ಟ್ ಬ್ಯಾಚನ್ನು ಸ್ಟಾರ್ಟ್ ಮಾಡಿ ಸರ್ ಅಂತಿರ್ತಕ್ಕಂಥವ್ರು ನಮ್ಮ HJ ಡಿಫೆನ್ಸ್ ಅಕಾಡೆಮಿ ಬಾಗಲಕೋಟೆಯಲ್ಲಿ. ಸೊ ನೀವೇನಾದರೂ 2 ತಿಂಗಳ ತರಬೇತಿಯನ್ನು ತಗೊಂಡು 100ಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಬೇಕು, ನಾನು SSCಯಲ್ಲಿ ನಾನು ಪಕ್ಕಾ ಸೆಲೆಕ್ಷನ್ ಆಗಬೇಕು ಅಂದ್ಕೊಂಡಿದ್ರೆ ಮಾತ್ರ ನಮ್ಮ ಹತ್ರ ಅಡ್ಮಿಷನ್ಗಳನ್ನು ಮಾಡಿಕೊಡ್ರಿ. ನಾವು ಅಂಥ ವಿದ್ಯಾರ್ಥಿಗಳನ್ನು ರೆಡಿ ಮಾಡ್ತಾ ಇದ್ದೀವಿ. ಯಾಕಂದರೆ ಸೊ ನಿಮ್ಮನ್ನ ಏನಪ್ಪ ಅಂತಾರೆ ಜೀರೋ ಇಂಥ ಹೀರೋ ಮಾಡಬೇಕಪ್ಪ ಅಂತಂದರೆ ಅಷ್ಟು ನೀವು ನಮ್ದು ಎಷ್ಟು ಎಫರ್ಟ್ ಇರುತ್ತಲ್ಲ ಅದಕ್ಕಿಂತ ಡಬಲ್ ನಿಮ್ಮ ಹತ್ರ ಎಫರ್ಟ್ ಇರಬೇಕಾಗುತ್ತೆ. ಸೊ ಅದ ಕಾರಣಕ್ಕೋಸ್ಕರ ನಾವು ರೆಡಿ ಮಾಡ್ತಾ ಇದ್ದೀವಿ. ಈಗಲೇ 3 ಬ್ಯಾಚ್ಗಳು ಕಂಪ್ಲೀಟ್ ಆಗಿದ್ದಾವೆ. ನಮ್ಮ ಹತ್ರ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಇಬ್ಬರಿಗೂ ಕೂಡ ಅವಕಾಶವನ್ನು ಕೊಟ್ಟಿವಿ. ಸಪ್ರೇಟ್ ಆಗಿರ್ತಕ್ಕಂಥ ಹಾಸ್ಟೆಲ್ ವ್ಯವಸ್ಥೆ ಕೂಡ ಇದೆ, ನಮ್ಮ ಹತ್ರ ಲೈಬ್ರರಿ ವ್ಯವಸ್ಥೆ ಕೂಡ ಇದೆ. ಅದ್ರ ಜೊತೆಗೆ ನುರಿತ ಶಿಕ್ಷಕರಿಂದ ಎಕ್ಸಾಮ್ ತರಬೇತಿ ಏನು ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ, ಸೊ ಎಕ್ಸಾಮ್ ಕ್ರ್ಯಾಕ್ ಮಾಡಿರ್ತಕ್ಕಂಥ ಸರ್ಸ್ಗಳಿಂದ ಎಕ್ಸಾಮ್ನಲ್ಲಿ ನಿಮ್ಗೆ ಪ್ರತಿಯೊಂದು ಡೌಟನ್ನು ಕ್ಲಿಯರ್ ಮಾಡಿಬಿಟ್ಟು ಬೇಕಾದಂಥ ಕ್ವಶನ್ಸ್ ಇದ್ದರೂ ಅದಕ್ಕೆ ಆನ್ಸರನ್ನು ಕ್ಲಿಯರ್ ಮಾಡಿ ನಿಮ್ಗೆ ಪ್ರತಿ ವೀಕ್ಲಿ ಟೆಸ್ಟನ್ನು ಕಂಡಕ್ಟ್ ಮಾಡಿ, ಸೊ ನಿಮ್ಗೆ ಅತಿ ಈಸಿ ವೇನಲ್ಲಿ ಕ್ವಶನನ್ನು ಯಾವ ಥರ ಸಾಲ್ವ್ ಮಾಡಬೇಕು ನೀವು ಯಾಕಂದರೆ ಟೈಮಿಂಗ್ ಒಂದು ಕ್ವಶನಿಗೆ ಎಷ್ಟು ಟೈಮಿಂಗ್ ತಗೋತಿಯಲ್ಲ ಅದು ಇಂಪಾರ್ಟೆಂಟ್ ಅಲ್ಲ. ಸೊ ನೋಡಿದ ತಕ್ಷಣವೇ ಪೆನ್ ಹಿಡಿಲಾರ್ದೇ ಡೈರೆಕ್ಟಾಗಿ ಆನ್ಸರ್ ಮಾಡಬೇಕು, ಅದು ನಿನ್ನ ಹತ್ರ ಟ್ಯಾಲೆಂಟು. ಆ ಥರ ನೀನು ರೆಡಿ ಮಾಡಬೇಕು, ಆ ಥರ ನಾವು ರೆಡಿ ಮಾಡಿಸ್ತಾ ಇದ್ದೀವಿ. ಓಕೆ, ಇದು ಬಂದುಬಿಟ್ಟು 4ನೇ ಬ್ಯಾಚ್ ಆಗಿರ್ತದೆ. ನಮ್ಮ ಹತ್ರ ಜನವರಿ 10ನೇ ತಾರೀಕಿಗೆ ಕ್ಲಾಸ್ಗಳು ಸ್ಟಾರ್ಟ್ ಆಗ್ತಾ ಇದ್ದಾವೆ. ಕರೆಕ್ಟಾಗಿ ಎಕ್ಸಾಕ್ಟ್ಲಿ ಜನವರಿ 10ಕ್ಕೆ
ನೀವೇನಾದರೂ ಇನ್ನೂ ಡಿಗ್ರಿ ಎಕ್ಸಾಮ್ ಇದಾವೆ ಸರ್, ಇನ್ನೊಂದು 5-6 ದಿನ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳಾಯಿತು, ಸರಿ ಡಿಗ್ರಿ ಎಕ್ಸಾಮ್ ಮುಗಿದಿದ್ದಾವೆ ಸರ್ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳಿತ್ತು, ನಮ್ಮ ಹತ್ರ ಈಗಲೇ ಅಡ್ಮಿಷನ್ ಕೂಡ ಪ್ರಾರಂಭವಾಗಿದ್ದಾವೆ. ಸೊ ಅಡ್ಮಿಷನ್ ಆನ್ಲೈನ್ ಕೂಡ ನಮ್ಮ ಹತ್ರ ಬಂದು, ಬರಲಿಲ್ಲ ಅಂದರೂ ಲಾಂಗ್ ರೂಟ್ ಈ ಕಡೆ ಹಾಸನ, ಅದೇ ತರನಾಗಿ ಬೆಂಗಳೂರು, ಮಂಡ್ಯ, ನೆಕ್ಸ್ಟ್ ಹಾವೇರಿ, ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಎಲ್ಲರೂ ಬೆಳಗಾವಿ, ಬಿಜಾಪುರ, ಸೊ ಇಂಥ ವಿದ್ಯಾರ್ಥಿಗಳು ಸೊ ಬರೋಕ್ಕಾಗಲ್ಲ ಸರ್, ನಾನು ಡೈರೆಕ್ಟಾಗಿ ಅವತ್ತೇ ಬಂದು ಜಾಯ್ನ್ ಆಗ್ತೀನಿ ಸರ್, ಅಡ್ಮಿಷನ್ಗಳನ್ನು ಮಾಡ್ತಾ ಇದ್ದಾರೆ. ಸೊ ಆದ ಕಾರಣಕ್ಕೋಸ್ಕರ ನೀವು ಕೂಡ ಅಡ್ಮಿಷನನ್ನು ಬುಕಿಂಗ್ ಮಾಡ್ಕೊಳ್ತೀರಿ, ನಿಮ್ಮ ಸೀಟನ್ನು ಕನ್ಫರ್ಮೇಷನ್ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ರೆ ಅತಿ ಕಡಿಮೆ ಸೀಟ್ಗಳು ನಮ್ಮ ಹತ್ರ ಅವೈಲೇಬಲ್ ಇದಾವೆ. ಸೊ ಈಗಲೇ ಅಡ್ಮಿಷನ್ ಕೂಡ ಮಾಡಿಕೊಟ್ಟಿದ್ದಾರೆ, ನೀವು ಬಂದು ನೋಡ್ಕೊಡ್ರಿ. ನಮ್ಮ ಹತ್ರ ಹಾಸ್ಟೆಲ್ ಮತ್ತು ಫೆಸಿಲಿಟಿ ಚೆನ್ನಾಗಿದೆ, ಅದರ ಜೊತೆಗೆ ನಿಮ್ಗೆ ಫಿಸಿಕಲ್ ಟ್ರೈನಿಂಗ್ ಕೂಡ ಕೊಡ್ತಾ ಇದ್ದೀವಿ ಅತಿ ಕಡಿಮೆ ಫೀಸ್ನಲ್ಲಿ ಸ್ನೇಹಿತರೆ. ಸೊ 2 ತಿಂಗಳ ಕೋರ್ಸ್ಗಳನ್ನು 2 ತಿಂಗಳ ಕೋರ್ಸ್ ಇರ್ತೈತಿ, 60 ದಿನಗಳಲ್ಲಿ ನೀವು ಯಾವ ಥರ ರೆಡಿ ಆಗಬೇಕು ಅನ್ನೋದು. ಸೊ ಬಂದು ಜಾಯಿನ್ ಆಗಬೇಕು, ಅಡ್ಮಿಷನ್ಗಳನ್ನು ತೊಗೊಳ್ಬೇಕು ಅಂದ್ಕೊಂಡಿದ್ರಿಪ್ಪ ಅಂದರೆ ಅಕಾಡೆಮಿ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಷನು, ನಿಮಗೆ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಾಗಿತ್ತಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ನಮ್ಮ ಆಫೀಸ್ ನಂಬರ್ ಇದೆ ಸ್ನೇಹಿತರೆ. ಸೊ ಈ ಆಫೀಸ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಬೇಗನೆ ಅಡ್ಮಿಷನ್ಗಳನ್ನು ಮಾಡಿಕೊಡ್ರಿ. ನಿಮ್ಮ ಸ್ನೇಹಿತನಿಗೆ SSCGD ಇನ್ಫಾರ್ಮೇಷನ್ ಏನೂ ಗೊತ್ತಿರಲಿಲ್ಲ ಅಂತಂದರೆ ಸೊ ಈ ವಿಡಿಯೋನ ತಪ್ಪದೇ ಅವನಿಗೆ ಶೇರ್ ಮಾಡಿಕೊಡ್ರಿ. ನೆಕ್ಸ್ಟ್ ಏನೋ SSCGD ಅಪ್ಡೇಟ್ ಬಂತು, ಏನಾದರೂ ಇನ್ಫಾರ್ಮೇಷನ್ಗಳು ಬಂತು, ನೆಕ್ಸ್ಟ್ 8ನೇ ತಾರೀಕಿಗೆ ಕರೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ ಕರೆಕ್ಷನ್ ಸ್ಟಾರ್ಟ್ ಆದಂದ್ರೆ ಅದನ್ನ ಯಾವ ಥರ ಕರೆಕ್ಷನ್ ಮಾಡ್ಕೊಳ್ಬೇಕು ಅನ್ನೋದು ಕೂಡ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಪ್ರತಿಯೊಬ್ಬರಿಗೂ ಕೂಡ ಆಲ್ ದಿ ಬೆಸ್ಟ್. ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟನ್ನು ಹಾಕೋದು ಮರಿಬೇಡ್ರಿ, ಪ್ರತಿಯೊಂದು ವಿದ್ಯಾರ್ಥಿ ಕಮೆಂಟ್ ಹಾಕ್ರಿ. ಸೊ ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ, ಸೊ ಹೆಲ್ಪ್ ಆಗ್ತಾ ಇತ್ತು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಈ ವಿಡಿಯೋನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯೋಕೆ ಹೋಗ್ಬೇಡಿ. ನಮ್ಮ ಚಾನಲನ್ನು, ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿಯಪ್ಪ ಅಂದರೆ SSCGDಯಲ್ಲಿ ಯಾವುದೇ ಒಂದು ನೋಟಿಫಿಕೇಶನ್ ಕಾಲ್ ಫಾರ್ ಮಾಡಲಿ, SSCD, MTS, CHSL, CGL, ಇಂಡಿಯನ್ ಆರ್ಮಿ, ಏರ್ ಫೋರ್ಸ್, ನೇವಿ, ಸ್ಟೇಟ್ ಗೌರ್ಮೆಂಟಲ್ಲಿ ಪೊಲೀಸ್ ಕಾನ್ಸ್ಟೇಬಲ್, ಯಾವುದೇ ಒಂದು ನೀವು ಜಾಬಿಗೆ ತಯಾರಿಗಳನ್ನು ಮಾಡ್ತಾ ಇದ್ದೀರಿ ಅಂದರೆ ಅದರಲ್ಲಿ ಅಚ್ಚುಕಟ್ಟಾಗಿ ಕರ್ನಾಟಕದಲ್ಲಿ ಮಾಹಿತಿ ಸಿಗ್ತಿರ್ತಕ್ಕಂಥ ನಮ್ಮ HJ ಪ್ಯಾರಾಮಿಲಿಟರಿ ಯೂಟ್ಯೂಬ್ ಚಾನಲನ್ನು ಸೊ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಬೆಲ್ ಬಟನ್ನ ಆನ್ ಮಾಡಿಕೊಡ್ರಿ. ಪ್ರತಿಯೊಂದು ನೋಟಿಫಿಕೇಶನು ನಿಮ್ಮ ಮುಂದೆ ಬರ್ತಾನೆ ಇರ್ತೈತಿ. ಸೊ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.